ಚಿಕ್ಕಪೇಟೆ ಹೋಗಾಕತ್ತೀವಿ ಅಂತ ಹೇಳಿ ಇವತ್ತು ಸ್ವಲ್ಪ ಮ್ಯಾಗಿ ಮಾಡ್ಕೊಂಡ್ಬಿಟ್ಟಿನಿ ರೀ. ಪಟ ಚೀಸ್ ಹಾಕಿ ಮಾಡೀನಿ. ನೋಡಿದ್ರಿ ಇವಾಗ ಭಾಳ ನೀರು ಕಡಾತೈತಿ ನನಗೆ. ಮ್ಯಾಗಿ ನಂಗೆ ಭಾಳ ದಿನ ಮ್ಯಾಗ ತಿನ್ನಾಕತ್ತೀನಿ. ಆ್ಯಕ್ಚುಲಿ ನನ್ನ ಹಬ್ಬಿಗೆ ಇಷ್ಟ ಆಗಲ್ಲ ಈ ಥರ ಎಲ್ಲ. ಯಾವಾಗಾದರೂ ಅಷ್ಟೇ ಮಾಡ್ತೀನಿ ನಾನು. ನೆಕ್ಸ್ಟ್ 2 ಎಗ್ ಬಾಯ್ಲ್ ಮಾಡ್ಕೊಂಡಿನಿ, ಸ್ವಲ್ಪ ಪ್ರೋಟೀನ್ ಹತ್ತಲಿ ಶರೀರಕ್ಕೆ ಅಂಥೇಳಿ. ನಮ್ಮ ಪುಟ್ಟ ಕೂಡ ಆಲ್ರೆಡಿ ಮಾರ್ನಿಂಗ್ ಸ್ವಲ್ಪ ಅವನಿಗೆ ರಾಗಿದ್ದು ಮಾಲ್ಟ್ ಮಾಡಿದ್ನಿ ರೀ ತಿಂದಾನ. ಸೊ ಮ್ಯಾಗಿಗೆ ಎಲ್ಲ ಅವನಿಗೆ ಎಂದು ತಿನ್ನಿಸಿಲ್ಲ, ತಿನ್ನಿಸೋದು ಇಲ್ಲ. ಹಾಗೆ ಸ್ವಲ್ಪ ಎಗ್ ಕೂಡ ತಿನ್ಸಕತ್ತೀನಿ. ನನ್ನ ಹಬ್ಬಿ ಫಿಕ್ಸ್ ನೋಡ್ರಿ, ಒಟ್ಟವರು ಈ ಥರ ಇಂಗ್ಲೀಷ್ ಮೂವೀಸ್ ನೋಡ್ತಿರ್ತಾರೆ. ನನಗಂತೂ ಅರ್ಥ ಆಗಲ್ಲ, ಗಂದಾಗಲ್ಲ. ಇಂಗ್ಲೀಷ್ ಅರ್ಥ ಆಗತ್ತೆ, ಬಟ್ ಅವ್ರು ಮಾತಾಡೋದು ನೋಡಿದ್ರೆ ನಂಗೆ 8 ದವ್ ಹಿಡ್ದಂಗೆ ಆಗ್ಬಿಡ್ತೈತಿ. ಫುಲ್ ಸ್ಪೀಡ್ ಪ್ರೊನೌನ್ಸ್ ಮಾಡ್ತಿರ್ತಾರೆ. ನಂಗೆ ಅಷ್ಟಕ್ಕಷ್ಟೇ ಆಗ್ತೈತಿ. ಬಟ್ ನನ್ನ ಹಬ್ಬಿ ಮಾತ್ರ ಈ ಥರ ನೋಡ್ತಿರ್ತಾರೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊತೀನಿ ರೀ. ವರಮಹಾಲಕ್ಷ್ಮಿ ಹಬ್ಬದ ರಿಲೇಟೆಡ್ ಸ್ವಲ್ಪ ಶಾಪಿಂಗ್ ಅಂತ ಹೇಳಿ ಚಿಕ್ಕಪೇಟೆ ಹೋಗಾಕತ್ತೀವಿ ರೀ. ಇನ್ನೇನು ಆಯ್ತು 16-17 ಡೇಸ್ ಅಷ್ಟೇ ಐತಿ. ಇಲ್ಲಿ ಆಗಸ್ಟ್ 21 ಮಾಡಾಕತ್ತಾರೆ ಬೆಂಗಳೂರು. ಒಬ್ಬರು 28 ಕ್ಯಾಲೆಂಡರ್ ಪ್ರಕಾರ 28 ಐತಿ, ಬಟ್ 21 ಇಲ್ಲಿ ಮಾಡಾಕತ್ತಾರು. ಸೊ ನಾನು ವರ್ಷನೂ ಬಿಡ್ಲಾರ್ದೆ, ನನ್ನ ಮ್ಯಾರೇಜ್ ಬಿಫೋರ್ಗಿಂತನೂ ನನ್ನ ಮ್ಯಾರೇಜ್ ಇನ್ನೂ ಆಗಿರಲಿಲ್ಲ. ಅವಾಗಿಂದನೂ ನಾನು ಬಿಡದೇನು ವರಮಹಾಲಕ್ಷ್ಮಿ ಮಾಡ್ಕೊಂಡು ಬಂದಿ ನಾನು. ಅದು ಪೂಜೆ ಮಾಡೋದ್ರಿಂದ ನಿಜ ಹೇಳ್ತೇನೆ, ಲೈಫ್ನಾಗ ಭಾಳ ನಂಗೆ ಒಳ್ಳೇದಾಗೈತಿ, ಭಾಳ ಚೇಂಜಸ್ ಆಗೈತಿ. ನಮ್ಗೆ ಒಂಥರ ಎಲ್ಲ ನಾನು ಅನ್ಕೊಂಡಿದ್ದೆಲ್ಲ ಆಗೈತಿ ರೀ ನನಗೆ. ಸೊ ಅದ್ರ ಸಂಬಂಧ ಬಿಡ್ಲಾರ್ದೇನೆ ಮಾಡಾಕತ್ತೀನಿ. ಸೊ ಸ್ವಲ್ಪ ಈ ವರ್ಷ ಸ್ವಲ್ಪ ಡಿಫ್ರೆಂಟಾಗಿ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಬೇಕು, ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ಬೇಕಂತ ಅನ್ಕೊಂಡಿನಿ ರೀ. ಪೂಜಾ ರಿಲೇಟೆಡ್ ಏನೇನು ಬೇಕು ಅದು ತೊಗೊಳಕ್ಕೆ ಅಂಥೇಳಿ ನಾವು ಚಿಕ್ಕಪೇಟೆ ಹೋಗಾಕತ್ತೀವಿ ರೀ. ಚಿಕ್ಕಪೇಟೆ ಎಲ್ಲದಕ್ಕೂ ನಿಮ್ಗೆ ಗೊತ್ತೇ ಐತಿ, ಭಾಳ ಸಸ್ತಾ ಸಿಗ್ತಾವಲ್ಲಿ. ಬಟ್ ಇವಾಗ ಎಲ್ಲ ಜಾಸ್ತಿನೇ ಮಾಡಿದಾರೆ. ಬಟ್ ನೋಡಬೇಕು, ಚಲೋ ಏನಾರು ಪೂಜಾ ರಿಲೇಟೆಡ್ ಐಟಮ್ಸ್ ಎಲ್ಲ ನಮ್ಗೆ ಚಲೋ ಅನಿಸ್ತಂದ್ರೆ ತೊಗೊಂಬರ್ಬೇಕಂತ ಅನ್ಕೊಂತೀನಿ ರೀ. ಎಲ್ಲರೂ ಹೋಗ್ಬೇಕಪ್ಪ ಔಟ್ ಸೈಡ್ ಅಂತಂದ್ರೆ ಸಾಕ್ರಿ. ನಮ್ಮ ಪುಟ್ಟ ಫುಲ್ ಖುಷಿ ಆಗ್ಬಿಡ್ತಾನ. ಅವ್ನಿಗೇನು ಹಿಡಿಯಪ್ಲೇ ಇಲ್ಲ, ಯಾಕಂದ್ರೆ ಅವ್ನಿಗೆ ಮನ್ಯಾಗ ಕಟ್ಟಿ ಹಾಕ್ದಂಗೆ ಆಗ್ಬಿಟ್ಟಿರ್ತೈತಿ. ಪಾಪ ಚಂತಕ್ಕೆ ಮನೆಯಾಗ ಇದ್ದೆ ಈಗ ಹೊರಗೆ ಹೋಗಾಕತ್ತೀವಿ ಅಂತ ಡ್ರೆಸ್ ಹಾಕಿದ್ರೆ ಸಾಕು, ಫುಲ್ ಹೋಗಿ ಫಸ್ಟಿಗೆ ಡೋರ್ ಹತ್ರ ಅವನಿಗೆ ನಿಂತು ಬಿಡ್ತಾನೆ. ಅಷ್ಟು ಖುಷಿ. ಆಲ್ರೆಡಿ ಅವನೇ ನೋಡ್ಬೇಡ್ರಿ, ಅಷ್ಟು ತಿರುಗಾಡೋದು, ಆಟ ಆಡೋದು, ಹಾಡ ಆಡೋದು ಮಾಡಾಕತ್ ಬಿಟ್ಟಾನ. ಇಲ್ಲ ಇದು ಆಯ್ತು, ಹೋಗುನು. ಹೋಗುನ, ನೀ ಪಟ್ನ ಹಾಕೊಂಡ್ಬಿಡು, ನಾನು ಜಲ್ದಿ ಹೋಗ್ಬಿಡ. ಹೋನ ಕಂದಮ್ಮ ಹಾಕಮ್ಮ. ನಾವಿಲ್ಲಿ ಬಸ್ಸಿಗೆ ಹೋಗಿದ್ವಿ ರೀ. ನಾವು ಹೋಗಟ್ನಾಗೆ ನಮ್ಮ ಪುಟ್ಟ ನಮ್ಮ ಬಸ್ನಾಗ ಹಾಗೆ ನನ್ನ ತೊಡಿಮ ಮಕ್ಕೊಂಡೇ ಬಿಟ್ಟ. ನನ್ನೊಂದು ಸೀರೆ ಇತ್ತು ರೀ, ಅದು ಆರಿ ವರ್ಕ್ ಡಿಸೈನ್ ಮಾಡಿಸೋದಿತ್ತು. ಅದಕ್ಕೆ ನನ್ನ ಬ್ಲೌಸ್ ಇಲ್ಲಿ ಸ್ಟಿಚ್ ಮಾಡೋಕೆ ಇವ್ರ ಹತ್ರ ಕೊಟ್ಟೀನಿ. ಇಲ್ಲಿ ಚಲೋ ಹೊಲಿತಾರ. ಆಲ್ರೆಡಿ ನಂದು ಎಂಗೇಜ್ಮೆಂಟ್ದು ಮತ್ತು ಮದ್ವೆ ಸವನ್ ನನ್ನ ಹಬ್ಬಿ ಇಲ್ಲೇ ನಾನು ಸ್ಟಿಚ್ ಮಾಡಿ ಬ್ಲೌಸ್ ಎಲ್ಲ ಇಲ್ಲೇ ಮಾಡ್ಕೊಂಬಂದಿದ್ರು. ಚಿಕ್ಕಪೇಟೆ ಒಳಗೆ ಹೋದ್ರೆ ನೋಡ್ರಿ, ಹೆಣ್ಮಕ್ಳಿಗೆ ಏನು ತೋಳಿ ಏನು ಬಿಡಲಿ ಅನ್ನಂಗೆ ತಲೆ ಹುಳ ಬಿಡ್ತಾವು. ಯಾಕಂತಂದ್ರೆ ಅಲ್ಲಿ ನಾವು ಹೋಗಿದ್ದ ಕೆಲಸ ಒಂದು ಕಡೆ ಆದ್ರೆ ಏನು ತೊಗೋಬೇಕು ಅಂದ್ಕೊಂಡಿರ್ತೀವಿ ಅದು ಬಿಡ್ತೀವಿ. ಅದು ಇದು ಸೀರೆ ನೋಡ್ದೆ ಅನ್ಕೋದ್ರಾಗೆ ಹೋಗ್ಬಿಡ್ತೀವಿ. ನಾವು ಒಂದು ಸ್ವಲ್ಪ ಸೀರೆ ನೋಡ್ಬೇಕಂತ ಪಾರ್ಟಿವೇರ್ ಸೀರೆ ನೋಡಕತ್ತಿದ್ದೆ. ರೇಟ್ ಅಂತ ಜಗ್ಗಿಟ್ಬಿಟ್ಟು ರೀ, ಅಪ್ಪ ಬ್ಯಾಡ ಅಂದ್ಕೊಂಡ್ಬಿಟ್ಟೆ. ಮನೇಲಿ ಚಿಕ್ಕಪೇಟೆದು ಶಾಪಿಂಗ್ ಮುಗಿಸಿ ರಿಟರ್ನ್ ಹೋಗಕತ್ತೀವ್ರಿ ಮನೆಗೆ. ಎಷ್ಟು ಕ್ರೌಡ್ ಐತಿ ಅಂದ್ರೆ, ವೀಕ್ ಡೇಸ್ ಐತಿ ಅಂದ್ರೆ ಇಷ್ಟು ಕ್ರೌಡ್ ಅದ. ವೀಕೆಂಡ್ ಅಂತ ಮುಗಿದು ಹೋಯ್ತು, ಭಯಾನಕ ಕ್ರೌಡ್ ಐತಿ, ಏನು ಕೇಳಂಗಿಲ್ಲ. ಮತ್ತು ಇನ್ನೊಂದೇಂದ್ರೆ ಕೆಲವೊಂದು ವಿಷಯದಲ್ಲಿ ಓಕೆ ಎಲ್ಲ ಚೀಪ್ ರೇಟೆಡ್ ಅದಾವೆ. ಕೆಲವೊಂದು ವಿಷಯದಾಗ ಹೆಂಗಂದ್ರೆ ಜಾಸ್ತಿ ಹೆಚ್ಚು ರೇಟ್ ಇಟ್ಬಿಟ್ರೆ, ಡಬಲ್ ರೇಟ್ ಇಟ್ಬಿಟ್ಟಾರ. ಈಗ ಆಷಾಢ ಮಾಸದ ಆಫರ್ ಐತಿ, ವರಮಹಾಲಕ್ಷ್ಮಿದ ಆಫರ್ ಐತಿ ಅಂತ ಹೇಳ್ತಾರೆ, ಶ್ರಾವಣ ಮಾಸದ ಅಂತೇಳಿ. ಬಟ್ ಏನು ಮಣ್ಣು ಇಲ್ಲೆಲ್ಲ ಡಬಲ್ ರೇಟ್ ಹಾಕಿಟ್ಟಾರ. ನೋಡಿದ್ರೆ ಆಫರ್ ಅಂತ ಹೇಳ್ತಾರೆ, ಸಾರಿ ಡ್ರೆಸ್ಸಸ್ ಈ ಥರ ಎಲ್ಲ. ಬಟ್ ಅದು ಬಿಟ್ಟರೆ ಉಳಿಕಿದೆಲ್ಲ ಸಸ್ತಾನೇ ಐತಿ. ಎಸ್, ಫೈನಲಿ ಶಾಪಿಂಗ್ ಮಾಡ್ಕೊಂಡು ಇವಾಗ ಬಂದ್ವಿ ನೋಡ್ರಿ. ಚಿಕ್ಕಪೇಟೆ ಒಳಗೆ ಹೆಂಗಪ್ಪ ಅಂತಂದ್ರೆ ಭಾಳ ಸಸ್ತಾ ಸಿಗ್ತಾವು, ಚಲೋತೆಗೆ ಸಿಗ್ತಾವು. ನಾವು ಜಲ್ದಿ ಹೋಗಿದ್ದಕ್ಕೆ ಭಾಳ ಚಲೋ ಆಯಿತು. ಯಾಕಂತಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು 15 ದಿನದಾಗ ಬರ್ತದೆ. ನಾವು ಅವಾಗೇ ಹೋಗ್ಬೋದಿತ್ತು, 1 ವಾರ ಸ್ವಲ್ಪ ಸಮೀಪ ಮಾಡ್ಕೊಂಡೆ. ಬಟ್ ಈಗ ಯಾಕೆ ನಾವು ಜಲ್ದಿ ಹೋದ್ವಿ ಅಂದ್ರೆ ರೇಟ್ ಬರ್ತಾ ಹಬ್ಬ ಸಮೀಪ ಬಂದಂಗೆ ಫುಲ್ ರೇಟ್ ಜಾಸ್ತಿ ಇಟ್ಬಿಡ್ತಾರೆ. ಸೊ ಅದಕ್ಕೆ ಸ್ವಲ್ಪ ಜಲ್ದಿನೂ ಹೋಗಬೇಕು, ಎಲ್ಲ ತೊಗೋಬೇಕು. ಮುಂದೆ ಸಮೀಪ ಬಂದಂಗೆ ಏನು ತೊಗೋಬೇಕು ಏನು ಬಿಡ್ಬೇಕು ಕನ್ಫ್ಯೂಸ್ ಆಗ್ಬಿಡ್ತು ಅಂತ ಹೇಳಿದ್ದೆ ನಾನು. ನಾವು ಜಲ್ದಿ ಹೋಗಿವಿ. ಅದು ವೀಕ್ ಡೇಸ್ ಐತಂತಂದ್ರೂ ಹೆವಿ ರಶ್ ಐತ್ರಿ, ಫುಲ್ ಕ್ರೌಡ. ಅದ್ರಲ್ಲಿ ಪಾಪು ಬೇರೆ ತೊಗೊಂಡು ಹೋಗ್ಬಿಟ್ಟಿವಿ. ಸಿಕ್ಕಾಪಟ್ಟೆ ಅಳ್ತಾ ಇದ್ದ ಅವನ ಭಯಂಕರ. ಅವನಿಗೆ ಪಾಪ ಫುಲ್ ಶಕ್ಕಿ ಆಗಿ ಕಟ್ ಹಾಕ್ದಂಗೆ ಆಗಿಬಿಟ್ಟಿತ್ತು. ಆದ್ರೂ ಹೆಂಗೋ ಸ್ವಲ್ಪ ನಮ್ಗೆ ಏನೇನು ಬೇಕು ಎಲ್ಲ ಪೂಜಾ ಐಟಮ್ಸ್ ಆಯಿತು, ಏನೇನು ಬೇಕು ಎಲ್ಲ ತೊಗೊಂಡು ಬಂದ್ವಿ. ಇವಾಗ ಏನೇನು ತಂದಿನ ಅಂತ ನಿಮ್ಮ ಜೊತೆ ಮೊದಲು ತೋರಿಸ್ಬೇಕು ಅನ್ಕೊಂಡಿನಿ. ಈ ಜಸ್ಟ್ ಬಂದಿನಿ, ಇನ್ನೂ ನಾನು ಫ್ರೆಶ್ ಅಪ್ ಕೂಡ ಆಗಿಲ್ಲ. ಮೊದಲು ನಿಮ್ಗೆ ತೋರಿಸ್ಕೊಂಡು ಎಲ್ಲ ಮತ್ತು ಆಮೇಲೆ ಹಾಗೆ ನೀಟಾಗಿ ಪ್ಯಾಕ್ ಮಾಡಿಟ್ಟು ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡ್ಬೇಕು ಅಂದ್ಕೊಂಡೆ. ಅದಕ್ಕೆ ಮೊದಲು ನಿಮ್ಗೆ ಒಂದ್ಸಲ ತೋರಿಸ್ಬೇಕಂತ ಅಂದ್ಕೊಂಡಿನಿ. ನಾನು ಮೇನಾಗಿ ಚಿಕ್ಕಪೇಟೆಗೆ ಹೋಗಿದ್ದು ಪೂಜಾ ರಿಲೇಟೆಡ್ ಐಟಮ್ಸ್ ತರಕ್ಕಂತಲೇ ಹೋಗಿದ್ದು. ನಾ ಅದ್ರೊಳಗೆ ಏನೇನು ತಂದಿನಪ್ಪ ಅಂತಂದ್ರೆ, ಒಂದು ಇದು
ಧೂಪ ಹಾಕಿ ಮನೆಯೆಲ್ಲ ಹಿಂಗೆ ಹಿಡ್ಕೊಂಡು ಮಾಡೋದು. ಇದು ತಡ್ರಿ ತೋರಿಸ್ತೀನಿ. ಈ ಥರ ಹಿಂಗೆ ಹಿಡ್ಕೊಳ್ಳೋದು, ಹ್ಯಾಂಡಲ್ ಕೊಟ್ಟಾರ. ಈ ಥರ ಒಳಗೆ ಲಾಕ್ ಸಿಸ್ಟಮ್ ಐತಿ. ಇಲ್ಲಿ ಕರ್ಪೂರ ಆಗಲಿ, ಧೂಪ ಆಗಲಿ, ಸಾಂಬ್ರಾಣಿ ಎಲ್ಲನೂ ಇದ್ರೊಳಗಡೆ ಹಾಕಿ ಹಿಂಗೆ ಮ್ಯಾಕ್ ಇಟ್ಕೊಂಡು ಈ ಥರ ಲಾಕ್ ಐತಿ. ಹಿಂಗೆ ಅಂದರೆ ಹಿಂಗೆ ಈ ಥರ ಹಿಂಗೆ ಹಿಡ್ಕೊಂಡು ಸಾಂಬ್ರಾಣಿ ಮನೆಗೆಲ್ಲ ಹಿಂಗೆ ಹಿಡಿಯೋಕ್ಕಾಗಲಿ, ಪೂಜೆ ಮಾಡೋಕ್ಕಾಗಲಿ ಎಲ್ಲದಕ್ಕೂ ಈ ಥರ ಹಿಂಗೆ ಹ್ಯಾಂಡಲ್ ಇದ್ರೆ ಸಪೋರ್ಟ್ ಇರುತ್ತೆ. ನನ್ನ ಹತ್ರ ಆಲ್ರೆಡಿ ಇತ್ತು, ಬಟ್ ನನ್ನ ಹತ್ರ ಹ್ಯಾಂಡಲ್ ಇರೋದು ಇರಲಿಲ್ಲ. ಸೊ ನಂಗೆ ಸುಮ್ಮನೆ ನಂಗೆ ಅಂದರೆ ಹಿಂಗೆ ಹಿಡ್ಕೊಂಡು ಪೂಜೆ ಮಾಡೋಕೆ ನಂಗೆ ಕಂಫರ್ಟಬಲ್ ಆಗತ್ತಿರಲಿಲ್ಲ. ಸ್ವಲ್ಪ ಹಿಂಗೆ ಹಿಡ್ಕೊಂಡು ಈ ಥರ ಎಲ್ಲ ಕಡೆ ಮನೆ ಸಾಂಬ್ರಾಣಿ ಹಾಕೋದಾಗಲಿ, ಧೂಪ ಹಾಕಿದಾಗಲಿ, ಕರ್ಪೂರ ಎಲ್ಲನೂ ಹಿಂಗೆ ಹಾಕಿ ನಂಗೆ ಕಂಫರ್ಟಬಲ್ ಬೇಕಾಗಿತ್ತು. ನಂಗೆ ಈ ಥರ ಹ್ಯಾಂಡಲ್ ಇದ್ದಿದ್ದು. ಸೊ ನಂಗೆ ಅದೇ ಥರ ನಂಗೆ ಇಲ್ಲಿ ಸಿಕ್ತು. ಫುಲ್ ಕ್ವಾಲಿಟಿನೂ ಭಾಳ ಬೆಸ್ಟ್ ಐತಿ. ಇದು ಪ್ರೈಸ್ ಬಂದುಬಿಟ್ಟು ಜಸ್ಟ್ 150 ಅಷ್ಟೇ. ಕರ್ಪೂರ, ಆಮೇಲೆ ಧೂಪ, ಇದು ಏನಂದು ಯಾವುದಿದು ಸಾಂಬ್ರಾಣಿ ಕಪ್ಸ್ ಬರ್ತಾವಲ್ರಿ, ಇದು ಸಾಂಬ್ರಾಣಿ ಕಪ್ಸ್. ಇದು ಹಾಗೆ ಸ್ವಲ್ಪ ಅಲ್ಲಿ ಚಿಕ್ಕಪೇಟೆ ಸ್ವಲ್ಪ ವೆಜಿಟೇಬಲ್ಸ್ ಆಗಲಿ, ಆಮೇಲೆ ಏನಂತಾರೆ ಫ್ರೂಟ್ಸ್ ಆಗಲಿ, ಮತ್ತು ಹೂವು ಎಲ್ಲನೂ ಭಾಳ ಸಸ್ತಾ ಸಿಗ್ತಾವೆ. ಅದಕ್ಕೆ ಅವನು ತೊಗೊಂಬಂದ್ಬಿಟ್ವಿ. ನಮಗೆ ಬೇಸಿಕ್ ಅಂತೇಳಿ ಬೇಕಾಗಿದ್ದು ಅಂಥೇಳಿ. ಫ್ರೂಟ್ಸ್ ಕೂಡ ಅಷ್ಟೇ ಭಾಳ ಸಸ್ತಾ ಸಿಕ್ತು ನಮಗೆ ಇಲ್ಲೆಲ್ಲ. ಫ್ರೂಟ್ಸ್ ಪೊಮೊಗ್ರಾನೇಟ್ ಅವು ಇವೆಲ್ಲ ಭಾಳ ನಮ್ಗೆ ಇಲ್ಲಿ ತುಟ್ಟಿ ಅನ್ನಿಸ್ತಾವು. ನೆಕ್ಸ್ಟ್ ಬಂದ್ಬಿಟ್ಟು ಇದು ನೋಡ್ರಿ, ಇದು ನಂಗೆ ಭಾಳ ಇಷ್ಟ ಆಗ್ಬಿಡ್ತು. ಅದಕ್ಕೆ ಇದು ತೊಗೊಂಡ್ಬಿಟ್ಟೆ. ಇದ್ರೊಳಗೆ 2 ಹಸುಗಳು ಅದಾವು. ಒಂಥರ ಮಸ್ತ್ ಅನ್ನಿಸ್ತು ನನಗೆ, ಡಿಸೈನ್ ಚಲೋ ಅನ್ನಿಸ್ತು. ಇದು ಎದಕ್ಕಪ್ಪ ಅಂತಂದ್ರೆ ಪೂಜೆ ಮಾಡಿದಾಗ ಲಕ್ಷ್ಮಿ ಮುಂದೆ ಈ ಥರ ಎಲ್ಲ ಇದ್ರೊಳಗೆ ಫ್ರೂಟ್ಸ್ ಎಲ್ಲನೂ ಹಾಕಿ ಈ ಥರ ಹಾಕಿ ಇದು ಇಡಾಕಂತೇಳಿ ನೋಡ್ರಿ ಎಷ್ಟು ಚಂದ ಐತಲ್ಲ ಲುಕ್. ನೆಕ್ಸ್ಟ್ ಬಂದ್ಬಿಟ್ಟು ಇದು ತೊಗೊಂಡು ನೋಡ್ರಿ. ಇದು ಎದಕ್ಕಪ್ಪ ಅಂತಂದ್ರೆ ಇದು ಚಂದ ಐತೆ ನೋಡ್ರಿ. ಇದು ಸ್ಮಾಲ್ ಸೈಜ್ ಒಳಗೆ ತೊಗೊಂಡೆ ನಾನು. ಅಷ್ಟು ಸ್ಮಾಲ್ ಇಲ್ಲ, ಮೀಡಿಯಮ್ ಐತಿ. ಇದು ಬಂದ್ಬಿಟ್ಟು ಮುತ್ತೈದರಿಗೆ ನಾವು ಬ್ಲೌಸ್ ಪೀಸ್ ಎಲ್ಲನೂ ಬ್ಯಾಂಗಲ್ಸ್ ಅದು ಇದು ಏನೇನು ಇಡ್ತೀವಲ್ಲ, ಸೊ ಅದು ಇದ್ರಾಗ ಹಿಂಗಿಟ್ಟು ನೀಟಾಗಿ ಅವ್ರಿಗೆ ಕೂಡಿಸಿ ಕೂಡಾಕ ಇದು. ಸೊ ಇದು ಭಾಳ ಚಲೋ ಅನ್ನಿಸ್ತು ನನಗೂ. ಇದನ್ನು ಭಾಳ ವರ್ತ್ ಅನ್ನಿಸ್ತು. ಅಮೌಂಟು ಜಸ್ಟ್ 120, ತುಂಬಾ ಚಲೋ ಅನ್ನಿಸ್ತು ನನಗೆ. ನೆಕ್ಸ್ಟ್ ಇಲ್ಲಿ ಈ ಥರ ಆಲ್ರೆಡಿ ನನ್ನ ಹತ್ರ ಬ್ಲೌಸ್ ಪೀಸ್ ಜಾಸ್ತಿ ಇದ್ದು ನನಗೆ. ಬಟ್ ನಾನು ಎವ್ರಿ ಇಯರ್ ನಾನು ಮಾಡ್ತೀನಿ. ಒಂದು ದಿನನೂ ಬಿಡ್ಲಾರೆ ಮುತ್ತೈದೆನ ಉಣಿಸ್ತೀನಿ. ಎಲ್ಲರಿಗೂ ಹಬ್ಬ ಬಿಡ್ಲಾರೇನು ಕೂಡ ಹಬ್ಬ ಮಾಡ್ತೀನಿ, ಮುತ್ತೈದೆನೂ ಉಣಿಸ್ತೀನಿ. ಬಟ್ ಈ ಸಲ ಮುತ್ತೈದರಿಗೆ ಮನೆ ಕಳಿಸಿ ಸ್ವಲ್ಪ ಇದು ಮಾಡಿದಾಗ, ಪೂಜೆ ಮಾಡಿದಾಗ ಸ್ವಲ್ಪ ಡಿಫ್ರೆಂಟಾಗಿ ಇರಲಿ, ಈ ಸಲ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಬೇಕು ಅಂದ್ಕೊಂಡೆ ನಾನು. ಸೊ ಅದಕ್ಕೆ ಬ್ಲೌಸಸ್ ಎಲ್ಲ ನಾರ್ಮಲಿ ಪ್ಲೇನ್ ಬ್ಲೌಸ್ ಕೊಡ್ತೀವಲ್ಲ, ಸ್ವಲ್ಪ ಇವಾಗ ಟ್ರೆಂಡಿಂಗ್ ಕಲರ್ ಆಗಿರೋದು, ಟ್ರೆಂಡಿಂಗ್ ಫ್ಯಾಷನ್ ಆಗಿರೋದು ಬ್ಲೌಸ್ ಕೊಡ್ಬೇಕಂತ ಅನಿಸ್ತು. ಸೊ ಅದಕ್ಕೆ ಇದು ನಾನು ಬ್ಲೌಸ್ ತೊಗೊಂಬಂದೆ. ಟ್ರೆಂಡಿಂಗ್ ಅಂತ ಇರುವಂಥ ಕಲರ್ ಬ್ಲೌಸ್ ಪೀಸ್ ತೊಗೊಂಬಂದೆ. ಇವಾಗ ಭಾಳ ಟ್ರೆಂಡಿಂಗ್ ಐತಲ್ಲ ಇದು, ಭಾಳ ಜನ ಹಾಕ್ಕೊಂತಿರ್ತಾರೆ. ಸೊ ಇಷ್ಟ ಆಯ್ತು ನನಗೆ. ಇದು ಸ್ವಲ್ಪ ಡಿಫ್ರೆಂಟಾಗಿ ಇರಲಿ. ಪ್ಲೇನ್ ಬ್ಲೌಸ್ ಅಂತೂ ಯೂಶ್ವಲಿ ಕೊಡ್ತೀವಿ. ಸ್ವಲ್ಪ ಬಂದವ್ರಿಗೆ ಮುತ್ತೈದರಿಗೆ ಸ್ವಲ್ಪ ಚಲೋ ಅನಿಸ್ಬೇಕಂತೇಳಿ ಈ ಥರ ತೊಗೊಂಡು ಒಂದು ಓಪನ್ ಮಾಡಿ ತೋರಿಸ್ತೀನಿ ತಡ್ರಿ. ಇವು 5 ಪೀಸ್ ತೊಗೊಂಬಂದಿನಿ ನಾನು. ಆಲ್ರೆಡಿ ನನ್ನ ಹತ್ರ ಸುಮಾರು ಅದಾವು. ಸ್ವಲ್ಪ ಇದನ್ನು ಇರಲಿ ಅಂಥೇಳಿ ನಾನು ಪ್ರತಿ ವರ್ಷ ನಾನು ಇಬ್ಬರಿಗೆ ಮುತ್ತೈದೆ ಉಣಿಸ್ತೀನಿ. ಯಾಕಂದ್ರೆ ನಂಗೆ ಒಬ್ಬಕ್ಕೆ ಇರ್ತೀನಿ, ನನಗೆ ಜಾಸ್ತಿ ಟೈಮ್ ಹಿಡಿದು ಬಿಡ್ತೈತಿ ಕೆಲಸ, ಅಡಿಗೆ ಅದಿದು, ವರಮಹಾಲಕ್ಷ್ಮಿ ಪೂಜೆ ಮಾಡೋದು ಎಲ್ಲ ಹಿಂಗೆ ಆಗ್ಬಿಡ್ತೈತಿ. ಲಕ್ಷ್ಮಿ ಸೀರೆ ಒಡ್ಸೋದು ಹಿಂಗೆಲ್ಲ ಜಾಸ್ತಿ ಆಗಿಬಿಡ್ತೈತಿ. ಸೊ ಅದ್ರ ಸಲುವಾಗಿ ನಂಗೆ ನನ್ನ ಕೈಲಿ ಎಷ್ಟಾಗುತ್ತೆ ನಾನು ಅಷ್ಟೇ ಮಾಡಿಬಿಡ್ತೀನಿ. ಬಟ್ ಈ ಸಲ ಅನ್ಕೊಂಡಿನಿ ಒಂದು 5 ಮಂದಿಗೆ ಮಾಡ್ಬೇಕಪ್ಪ ಅಂತ ಅನ್ಕೊಂಡಿನಿ. ನೋಡಬೇಕು ನನಗೆ ಆಯಿತು ಓಕೆ, ಇಲ್ಲ ಅಂತಂದರೆ ಇಬ್ಬರು. ಬಟ್ ನನ್ನ ಕೈಲಿ ಎಷ್ಟಾಗುತ್ತೆ ಇಷ್ಟು ಅಂತೇನು ಹೇಳಕ್ಕೆ ಹೋಗಲ್ಲ, ನೋಡ್ಬೇಕು ಎಷ್ಟಾಗತ್ತೆ. ಈ ಬ್ಲೌಸ್ ನೋಡ್ರಿ, ಪ್ರಿಂಟೆಡ್ ಐತಿದ, ಭಾರಿ ಐತಿ, ಕ್ವಾಲಿಟಿ ಚಲೋ ಅದು. ಅಂದ್ರೆ ಪ್ಯೂರ್ ಕಾಟನ್ ಐತಿದ. ಇದು ಒಂದು ಬ್ಲೌಸ್ ಪೀಸಿಗೆ 75 ಅಂತ ಹೇಳಿದ್ರು ಅವರು. ಸೊ ನಾನು ಕಡಿಮೆ ಮಾಡಿಸಿ 60. ಅವ್ರು ಎಲ್ಲಿ ಇನ್ನೊಂದು ಏನಾದ್ರು ಫಿಕ್ಸ್ ರೇಟ್ ಹಿಡಿದ್ಬಿಡ್ತಾರಲ್ಲಿ, ಒಟ್ಟ ಬಾರ್ಗಿಂಗ್ ಮಾಡಕ್ಕೆ ಬಿಡಂಗಿಲ್ಲ ಅವ್ರು ಚಿಕ್ಕಪೇಟೆ ಒಳಗೆ. ಸೊ ಅದಕ್ಕೆ ಹಂಗಿಂಗು ಮಾಡಿ ನಾನು 65 ಮಾಡಿಸ್ಬಿಟ್ಟೆ ನಾನು. ಅದೇ 5 ರೂಪಾಯಿ ಬಿಡಕ್ಕೆ ಅವ್ರು ಯೋಚನೆ ಮಾಡ್ತಾರೋ. ಚಿಕ್ಕಪೇಟೆ ಒಳಗೆ ಹೆಂಗಂದ್ರೆ ಫಿಕ್ಸ್ ಒಂದೇ ರೇಟ್, ಬಾರ್ಗಿಂಗೇ ಮಾಡೋಕ್ಕಿಲ್ಲ. ಯಾಕಂದ್ರೆ ಆಲ್ರೆಡಿ ಅವರು ಅವ್ರ ಪ್ರಕಾರ ಚೀಪ್ ರೇಟಾಗೆ ಕೊಡ್ತಿರ್ತಾರೆ, ತಾವು ಅನ್ಕೊಂಡಿರ್ತಾರೆ. ಬಟ್ ಇದು ನಮಗೆ ದೊಡ್ಡದಾಗಿರ್ತದೆ. ನಮ್ಮ ಊರ ಕಡೆ ಎಲ್ಲ ಇದಾದ್ರೆ ಒಂದು 30-40 ರೂಪಾಯಿ ತೊಗೊತಾರೇನೋ. ಎಷ್ಟೇ ಇದ್ರೆ ಬೆಂಗಳೂರು ಸ್ವಲ್ಪ ರೊಕ್ಕ ಹೊಡಿತಾರೆ ಇವ್ರು. ಬಟ್ ಎಷ್ಟೇ ಆದ್ರೂ ಪೂಜೆ ಸಂಬಂಧ ಬೇಕಾಗ್ಯಾವ, ಭಾಳ ಬಾರ್ಗಿ ಮಾಡೋದು ಬೇಡಪ್ಪ. ಪೂಜೆ ಸಂಬಂಧ ಬೇಕಾಗ್ಯಾವ. ನಮಗಂತ ಆಗಿತ್ತಂದ್ರೆ ಧರಣಿ ಅವ್ರ ಕಡೆ ನಾನು ಕಡಿಮೆ ಮಾಡ್ಕೊಂಡು ಬರ್ತಿದ್ದೆ. ಬಟ್ ಪೂಜೆ ಸಂಬಂಧ ಅಂದಾಗ ಅಲ್ಲಿ ನಾವು ಅಂದ್ರೆ ನಮ್ಗೆ ಬಾರ್ಗಿ ಮಾಡೋಕೆ ಮನಸ್ಸಾಗಂಗಿಲ್ಲ. ರಿಟರ್ನ್ ಗಿಫ್ಟ್ ಕೊಡ್ಬೇಕಲ್ಲ, ಬಂದವ್ರಿಗೆ ಮುತ್ತೈದೆ ಮುನ್ಸಿ ಕಳಿಸ್ತಿರ್ತೀವಿ, ಅವಾಗ ರಿಟರ್ನ್ ಗಿಫ್ಟ್ ಕೊಡಕ್ಕಂತೇಳಿ ಇದು ಒಂದು 5 ತಂದೀನಿ. ನೆಕ್ಸ್ಟ್ ಇದು ನೋಡ್ರಿ, ಎಷ್ಟು ಚಂದ ಐತಂದ್ರೆ ಇದು ನೀವೇ ಫಿದಾಗ್ಬಿಡ್ತೀರಿ. ಇದು ನೋಡಿ ಎಷ್ಟು ಮಸ್ತ್ ಐತಿ.
ನಾರ್ಮಲ್ ಆಗಿ ಈಗ ಮನೆಗೆ ಬಂದವರಿಗೆ ನಾವು ಕುಂಕುಮ ಅರ್ಶನ ಮುತ್ತೈದವರಿಗೆ ನಾವು ಕೊಡ್ತೀವಿ. ನಾರ್ಮಲ್ ಕೈಯಾಗಿ ನಾವು ಕೊಡೋದಕ್ಕಿಂತ ಈ ಥರ ರಿಟರ್ನ್ ಗಿಫ್ಟ್ ಒಳಗೆ ಈ ಥರ ಸ್ವಲ್ಪ ಶೋಕಿ ಅನ್ಸ್ಬೇಕು, ಶೋ ಪೀಸ್ ಥರ ಅನ್ಸ್ಬೇಕು, ಆ ಥರ ಕೊಟ್ಟರೆ ಅಂದ್ರೆ ನೋಡೋರಿಗೂ ಚಂದ ಅನಿಸ್ತೈತಲ್ಲ. ಸೊ ಅದಕ್ಕೆ ಎಷ್ಟು ಡಿಸೈನ್ ಎಷ್ಟು ಮಸ್ತ್ ಬಂದದ ನೋಡ್ರಿ ನೀವು. ನೋಡ್ರಿ ಆಕಳ ಈ ಥರ ಎಷ್ಟು ಚಂದ ಆಕಳ ಐತಿ, ಕಲರ್ ಎಷ್ಟು ಚಂದ ಪ್ರಿಂಟ್ ಮಾಡ್ಯಾರ. ಮಿಡಲ್ ಈ ಥರ ಅರ್ಶಿನ ಕುಂಕುಮ ಹಾಕಿಡಕ್ಕೆ ಈ ಥರ ಬಾಕ್ಸ್ ಕೊಟ್ಟಾರ. ಇಲ್ಲಿ ಅರ್ಶಿನ ಕುಂಕುಮ ಹಾಕಿಡಾಕ ಮತ್ತು ಈ ಥರ ಹಿಂಗೆ ತಿರುಗಿಸ್ಬೋದು. ಒಳ್ಳೆ ಕ್ವಾಲಿಟಿ, ಜಸ್ಟ್ 40 ರೂಪೀಸ್. ಇದಕ್ಕೆ ತುಂಬಾ ವರ್ತ್ ಅನ್ಸುತ್ತೆ. ಬಟ್ ಇನ್ನೊಂದು ಏನಪ್ಪ ಅಂತಂದ್ರೆ ಇದು ಒಂದೇ ಪೀಸ್ ಇತ್ತು. ಸೊ ಅದೇ ಒಂದು ಭಾಳ ಬೇಜಾರಾಯ್ತು ನನಗೆ. ಇದು ಬರೀ ಒಂದೇ ಪೀಸ್ ಇತ್ತು. ಎಲ್ಲನೂ 5 ಪೀಸ್ ತಂದಿನ್ರಿ, ಬಟ್ ಇದು ಒಂದು ಪೀಸ್ ತೊಗೊಂಬಂದೆ. ಯಾಕಂದ್ರೆ ಇದು ನಂಗೆ ಭಾಳ ಇಷ್ಟ ಆಯಿತು. ಒಂದೇ ಪೀಸ್ ಇತ್ತಿದ್ದು. ಸೊ ನೋಡ್ರಿ ಹುಡುಕ್ರಿ ಸಿಗ್ತಾವೇನಂತಂದೆ, ಗೊತ್ತಲ್ಲ ಚಿಕ್ಕಪೇಟೆ ಹೆವಿ ಕ್ರೌಡ್ ಇತ್ತು. ಇಲ್ಲ ಇದು ಒಂದೇ ಪೀಸ್ ಐತಂದ್ರೆ ಇನ್ನೊಂದೆಲ್ಲ ಇದು ಸುಮಾರು ಇದು ಕುಂಕುಮ ಅರ್ಶಿನ ಹಿಂಗೆಲ್ಲ ಹಾಕಿಡೋದು ಅಂದರೆ ಪಿಕಾಕ್ ಡಿಸೈನ್ ಅವು ಇವೆಲ್ಲ ಬೇರೆ ಇದು. ಬಟ್ ಇದು ಕೌ ಡಿಸೈನ್ ನಂಗೆ ಭಾಳ ಇಷ್ಟ ಆಯಿತು. ಬಟ್ ಏನಪ್ಪ ಅಂದರೆ ಇರಲಿಲ್ಲ. ಸೊ ಅದಕ್ಕೆ ಇಲ್ಲಿ ಬಿಡಂತ ಒಂದು ತೊಗೊಂಬಂದೆ. ಒಂದೇ ತೊಗೊಂಬಂದಿನಿ, ಇನ್ನೂ 4 ನೆಕ್ಸ್ಟ್ ಇಲ್ಲೇ ನಮ್ಮ ಹತ್ರ ಸಿಗ್ತಾವೆ, ಅವು ತೊಗೊಂಬಂದ್ಬಿಡ್ತೀನಿ. ನೆಕ್ಸ್ಟ್ ಇಲ್ಲಿ ಕೋಡ್ ಸೆಟ್ ತಂದೀನಿ. ನಂಗೆ ಈ ಕಲರ್ ನಂಗೆ ಭಾಳ ಇಷ್ಟ, ಬಟ್ ರೇರ್ಲಿ ಹಾಕೊತೀನಿ ನಾನು. ಈ ಕಲರ್ ಇರಲಿಲ್ಲ ನನ್ನ ಹತ್ರ, ಪರ್ಪಲ್ ಕಲರ್ ಕೋಡ್ ಸೆಟ್. ಡಿಸೈನ್ ಮಸ್ತ್ ಐತಿ, ಇದು ತೋರಿಸ್ತೀನಿ ಅಲ್ಲಿ. ಈ ಥರ ಕಾಟನ್ ಒಳಗೆ ತೊಗೊಂಡೆ ನಾನು. ಚಲೋ ಅನ್ನಿಸ್ತಿದ್ದು, ತುಂಬಾ ಒಂಥರ ಕಂಫರ್ಟಬಲ್ ಐತಿ. ನಂಗೆ ಚಲೋ ಅನ್ನಿಸ್ತಿದ್ದು. ಇದೊಂದು ತೊಗೊಂಬಂದ್ಬಿಟ್ಟೆ ನಾನು. ಇವಾಗ ಕೋಟ್ ಸೆಟ್, ನೈಟ್ ಡ್ರೆಸ್ಗಿಂತ ಕೋಟ್ ಸೆಟ್ಸ್ ಎಲ್ಲ ನಮ್ಗೆ ಭಾಳ ಇಷ್ಟ ಆಗ್ಬಿಡ್ತೈತಿ. ಅಂದ್ರೆ ಕಂಫರ್ಟಬಲ್ ಆಗಿ ಹಾಕೊತೀವಿ, ಅಂದರೆ ಬ್ರೀತೇಬಲ್. ಇನ್ನೊಂದು ಮೇನ್ ಆಯ್ತು ಇಷ್ಟೇ ನೋಡ್ರಿ. ಜಾಸ್ತಿ ಏನು ತೊಗೊಂಡಿಲ್ಲ. ಮೇನ್ ಅವೇ ವೆಜಿಟೇಬಲ್ಸ್ ಮತ್ತು ಫ್ಲವರ್ಸ್ ಅವು ಇವು ತೊಗೊಂಡ್ಬಿಟ್ಟಿವಿ. ಇನ್ನೊಂದು ಮೇನ್ ನಾನು ಇದ್ರ ಚಿಕ್ಕಪೇಟೆಗೆ ಹೋಗಿದ್ದು ಮೇನ್ ರೀಸನ್ ಏನಪ್ಪ ಅಂತಂದ್ರೆ, ನಾನು ಎದ್ರ ಸಲುವಾಗಿ ಇವತ್ತು ಹೋದೆ ಅನ್ನೋಕೆ ಮೇನ್ ರೀಸನ್ ಏನು, ಪ್ಲಸ್ ನಾನು ಯಾಕೆ ಹೋದೆ ಅನ್ನೋದು ಈಗ ಒಂದು ತೋರಿಸಿ ನೋಡ್ರಿ. ಅದ್ರ ಸಲುವಾಗಿ ನಾನು ಹೋಗಿದ್ದು. ನೋಡ್ರಿ ನಾನು ಹೋಗಿದ್ದು ಈ ಸ್ಟ್ಯಾಂಡ್ ತರಬೇಕಂತಲೇ ನಾನು ಚಿಕ್ಕಪೇಟೆ ಹೋಗಿದ್ದೆ. ಆ್ಯಕ್ಚುಲಿ ಇಷ್ಟೆಲ್ಲ ನಾನು ತೊಗೊಂಡು ಬಂದೆ. ಈ ಸ್ಟ್ಯಾಂಡ್ ನಾನು ಆನ್ಲೈನಲ್ಲೆಲ್ಲ, ಇನ್ಸ್ಟಾಗ್ರಾಮಲ್ಲಿ ಆಯಿತು, ಆಮೇಲೆ ಆನ್ಲೈನೆಲ್ಲ ನಾನು ಮೀಶೋ ಅಲ್ಲೆಲ್ಲ ತುಂಬಾ ಸರ್ಚ್ ಮಾಡಿದಾಗ ಸ್ಕ್ಯಾಮ್ ಅನಿಸ್ತಂದ್ರೆ ರೇಟ್ ಇದ್ರ ಸೇಮ್ ಇದೆ, ಏನು ಎಕ್ಸ್ಟ್ರಾ ಇಲ್ಲ ಏನಿಲ್ಲ. ಇದ್ರ ರೇಟ್ 1800, 1500 ಒಟ್ಟು ಎಲ್ಲನೂ 1200 ಆಲ್ಮೋಸ್ಟ್ 1500 ಮೇಲೆ ಐತಿ. ಶಿಪ್ಪಿಂಗ್ ಚಾರ್ಜಸ್ ಕೂಡ ಐತಿ. ಇದು ಜಸ್ಟ್ ನನಗೆ 800ದಾಗ ನಂಗೆ ಸಿಕ್ತು. ಆನ್ಲೈನೆಲ್ಲ ಎಷ್ಟು ಸ್ಕ್ಯಾಮ್ ಮಾಡ್ತಾರೆ ಅನ್ಸ್ಬೇಕು ನನಗೆ. ನಾನು ಹೋಗಿದ್ದಕ್ಕೆ ನನಗೆ ಇಷ್ಟು ಸಸ್ತಾ ಸಿಕ್ತಂದು ಭಾಳ ಖುಷಿ ಆಯ್ತು. ಇದು ಸ್ಟ್ಯಾಂಡ್ ಎದಕ್ಕಪ್ಪ ಅಂತಂದ್ರೆ ಪ್ರಾಪರಾಗಿ ಕೈ ಆಯಿತು ಕಾಲಾಯಿತು ನೀಟಾಗಿ ಕೊಡ್ತಾ. ಯಾಕಂದ್ರೆ ಸ್ಟ್ಯಾಂಡ್ ಇರೋದ್ರೆ 2 ಕೈ 2 ಕಾಲು ಈ ಥರ ಪ್ರಾಪರಾಗಿ ಕೊಡ್ತಾವೆ. ಇಲ್ಲೆಲ್ಲ ಚೆಂದಾಗಿ ಡಿಸೈನ್ ಎಲ್ಲ ಚಲೋ ಮಾಡ್ಯಾರ. ಸೊ ಹೆಂಗಂದ್ರೆ ಪ್ರಾಪರಾಗಿ ನೀಟಾಗಿ ಸಾರಿ ಉಡಿಸಿ ಕೈಯ ಕಾಲನ್ನು ನೀಟಾಗಿ ಕಾಣುವಂಗೆ ಲಕ್ಷ್ಮೀ ಇದ್ರ ಮಗು ಕೂಡಿಸ್ಬೋದು, ಸೀರೆ ಉಡಿಸಿ. ಸೊ ಅದಕ್ಕೆ ಇದು ನನಗೆ ಭಾಳ ಇಷ್ಟ ಆಯಿತು. ನಾನು ತರಬೇಕಂತಾನೆ ಭಾಳ ಅನ್ಕೊಳಕತ್ತಿದ್ದೆ ನಾನು. ಸೊ ಫೈನಲಿ ನಾನು ತೊಗೊಂಬಂದೆ ನೋಡ್ರಿ. ಆನ್ಲೈನ್ದಾಗ ಯಾರೂ ಹೋಗಿ ತೊಗೊಳಕ್ಕೆ ಹೋಗ್ಬೇಡ್ರಿ. ಇನ್ಸ್ಟಾಗ್ರಾಮ್ನಾಗ ನಿಮ್ಗೆ ಕಡಿಮೆದಾಗ ಕೊಡ್ತೀವಿ, ಹಂಗೆ ಕೊಡ್ತೀವಿ ನೋಡ್ರಿ. ಇನ್ಸ್ಟಾಗ್ರಾಮ್ನಾಗ ಒಂದು ಟ್ರೆಂಡ್ ಆಗಿಬಿಟ್ಟೈತಿ. ನಿಮ್ಗೇನ ಡಿಸ್ಕೌಂಟ್ನಾಗ ಕೊಡ್ತೀವಿ, ಹಂಗೆ ಕೊಡ್ತೀವಿ, ಹಿಂಗೆ ಕೊಡ್ತೀವಿ ಅಂಥೇಳಿ. ಜಸ್ಟ್ ನಾ 800 ತಂದೀನಿ. ಅಲ್ಲಿ ನೋಡ್ರಿ 1500 2000ವರೆಗೂ ಐತಿ, ಮತ್ತು ಇನ್ಕ್ಲೂಡಿಂಗ್ ಶಿಪ್ಪಿಂಗ್ ಚಾರ್ಜಸ್ ಐತಿ. ಸೊ ಬೆಟರ್ ನೀವು ನಿಯರ್ ಬೈ ಇದ್ದರೆ ಹೋಗಿ ಚಿಕ್ಕಪೇಟೆಗೆ ಹೋಗಿ ತೊಗೊಂಬರ್ರಿ. ತುಂಬಾ ಅಮೌಂಟ್ ನಿಮ್ಗೆ ಉಳಿತಾವೆ. ಸೊ ನನ್ನ ಸಲುವಾಗಿ ಅಂತೇಳಿ ಒಂದು ಕಾರ್ಡ್ ಸೆಟ್ ತೊಗೊಂಬಂದಿದ್ದೆ. ಆಮೇಲೆ ಒಂದು ಪುಟ್ಟದಾಗಿ ಒಂದು ಕ್ಯೂಟಾಗಿರೋ ಒಂದು ನೆಕ್ಲೆಸ್ ವಿತ್ ಇಯರಿಂಗ್ಸ್ ಇದ್ದಿದ್ದು ಇವಾಗ ಟ್ರೆಂಡಿಂಗ್ ಇರೋದು ಒಂದು ತೊಗೊಂಡು ಬಂದೆ. ಸಖತ್ ಇಷ್ಟ ಆಯ್ತು ನನಗಿದು. ಇನ್ನೊಂದು ಚೌಕರ್ ಇದು ಮಸ್ತ್ ಐತಿ, ಭಾಳ ಇಷ್ಟ ಆಯ್ತು ನನಗಿದು. ಅಂದ್ರೆ ಚಂದ ಐತಿ. ಬೀಡ್ಸ್ ಕೆಳಗಡೆ ಗ್ರೀನ್ ಬೀಡ್ಸ್ ಐತಿ, ಮಿಡಲೆಲ್ಲ ಸ್ಟೋನ್ ಚಲೋ ಐತಿ. ಇಯರಿಂಗ್ಸ್ ಅಂತೂ ಸಖತ್ ಇಷ್ಟ ಆಗ್ಬಿಡ್ತೈತಿ. ಹಂಗೈತೆ ಅದು. ಎಷ್ಟು ಬ್ಯೂಟಿಫುಲ್ಲಾಗಿ ಎಲಿಗೆಂಟಾಗಿ ಕಾಣ್ತೈತಿ. ಇದು ಮಸ್ತ್ ಅಂದ್ರೆ ಮಸ್ತ್ ಐತಿ. ಚೌಕರ್ ವೇರ್ ಮಾಡಿದಾಗ ಭಾಳ ಚಂದ ಕಾಣ್ತೈತಿ. ಇಯರಿಂಗ್ಸ್ ಅಂತೂ ಭಾಳ ಕ್ಯೂಟಾಗೈತಿ. ಇಷ್ಟು ಚಿಕ್ಕದ ಚಂದ ಐತಿ. ಇಷ್ಟೇ ನೋಡ್ರಿ. ನಾನು ಇವಾಗ ಚಿಕ್ಕಪೇಟೆಗೆ ಹೋಗಿ ತೊಗೊಂಡಿದ್ದೆ. ಇದಕ್ಕಿಂತ ಹೆಚ್ಚಿಗೆ ಏನಾದ್ರು ಇನ್ನೂ ಹೆಚ್ಚಿಗೆ ನಾನು ಶಾಪಿಂಗ್ ಮಾಡಿದ್ರೆ ನನ್ನ ಹಬ್ಬಿಮ್ಮ ನನಗೆ ಮನೆಯಿಂದ ನನಗೆ ಹೊರಗೆ ಹಾಕ್ಬಿಡ್ತಿದ್ರು. ಸೊ ಇಷ್ಟು ಪೂಜಾ ರಿಲೇಟೆಡ್ ಐಟಮ್ಸ್ ತೊಗೋದು ಅಂಥೇಳಿ ನನಗೆ ಏನೂ ಒಂದು ಮಾತು ಹೇಳೋರು ಇಷ್ಟೆಲ್ಲ ಕೊಡ್ಸ್ಯಾರ. ಅದ್ರ ಇಷ್ಟ ನಂದು ಚಿಕ್ಕದಾಗಿ ಶಾಪಿಂಗ್ ಮುಗಿದು ಬಿಡುತ್ತೆ. ಆಯ್ತು ಇನ್ನೇನು ಹಬ್ಬ ಸಮೀಪ ಬಂದಾಗ ಬೇಸಿಕ್ ಮಾಡೋದು, ಫ್ಲವರ್ಸ್ ಅದು ಇದು ಅವೇನು ಬೇಸಿಕ್ ನೀಡ್ ಏನೈತೆ ಅದಷ್ಟೇ ತೊಗೊಳ್ಳೋದು. ಪೂಜೆಗೆ ಬೇಕಾಗಿದ್ದಂತೂ ಎಲ್ಲ ತೊಗೊಂಡು ಬಂದೀನಿ. ನೀವು ಬೆಂಗಳೂರೊಳಗೆ ಇದ್ರಿ ಅಂತಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಸಮೀಪ ಬರಾಕತ್ತೈತಿ. ಬೆಟರ್ ನೀವು ಜಲ್ದಿ ಹೋಗಿ ನೀವು ಶಾಪಿಂಗ್ ಮಾಡಿದ್ರೆ ಭಾಳ ಚಲೋ. ಯಾಕಂದ್ರೆ ಅರ್ಲಿ ಶಾಪಿಂಗ್ ಮಾಡಿದ್ರೆ ನಿಮ್ಗೆ ಇದಟ್ಟನ ಸ್ವಲ್ಪ ಕಡಿಮೆ ಅಮೌಂಟ್ನಾಗ ಸಿಗ್ತಾವೆ.
ನೀವು ಲೇಟಾಗಿ ಇನ್ನೇನಪ್ಪ ಒಂದು ವಾರ ಉಳಿದೈತಿ ಅಂತ ಹೋದ್ರೆ ಕ್ರೌಡ್ ಇದಕ್ಕಿಂತ ಡಬಲ್ ಇರ್ತೈತೆ. ಆಲ್ರೆಡಿ ಇವತ್ತು ನೋಡಿವಿ ವೀಕ್ ಡೇಸ್ಲೇನು ಇಷ್ಟು ಕ್ರೌಡ್ ಇತ್ತು ನಮಗೆ. ಅದಕ್ಕೆ ನೀವು ಅವಾಗ ಒಂದು ವಾರ ಏನೇನು 2-3 ಡೇಸ್ ಬಿಫೋರ್ ಅಂತಂದಾಗ ನೀವು ಏನಾದರೂ ಹೋದ್ರಿ ಅಂತಂದರೆ ಹೆವಿ ಕ್ರೌಡ್ ಇರ್ತೈತಿ. ನಿಮ್ಗೆ ಇಷ್ಟಂದ್ರೆ ಡಬಲ್ ರೇಟಿಗೆ ಇಟ್ಬಿಡ್ತಾರೆ ಎಲ್ಲನೂ, ಅಷ್ಟು ಕಾಸ್ಟ್ಲಿಯಾಗಿ ಇರ್ತೈತಿ. ಬೆಟರ್ ಹೀಗೆ ಹೋಗಿ ಶಾಪಿಂಗ್ ಮಾಡ್ಕೊಂಬಂದ್ರೆ ನಿಮ್ಗೆ ಭಾಳ ಈಸಿ ಆಗ್ತೈತಿ, ಕಡಿಮೆದಾಗ ಸಿಗ್ತೈತಿ. ಐ ಹೋಪ್ ಈ ನನ್ನ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸೈತೆ ಅಂತ ಅನ್ಕೊತೀನಿ. ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ತಪ್ಪದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಿ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು.